ಸಿಂಹ ಸ್ಮಾರಕ ವಿವಾದ ಯಾಕೆ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ 66ನೇ ಹುಟ್ಟುಹಬ್ಬ ಬಂದೇ ಬಿಡ್ತು. ಇದೇ ತಿಂಗಳ 18ಕ್ಕೆ ಅವರ ಹುಟ್ಟುಹಬ್ಬ. ಅವರು ಇಹಲೋಕವನ್ನು ತ್ಯಜಿಸಿ 6 ವರ್ಷಗಳ ಗತಿಸಿ 7ನೇ ವರ್ಷ ಈಗಾಗಲೇ ಮುಗಿತಾ ಬರ್ತಾ ಇದೆ. ಈ ಹಂತದಲ್ಲಿ ಯಾಕೆ ಇನ್ನೂ ಸ್ಮಾರಕ ಆಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕನ್ನಡದ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಚಂದ್ರಚೂಡ್ ಅವರು ಸಾಕಷ್ಟು ಕಾರಣಗಳನ್ನ ಕೊಟ್ಟು ಒಂದ್ ನಿಮಿಷ ನಾನು ಅನಿರುದ್ಧ ಅವರು ಇದ್ದಾರೆ, ಅವರಿಂದ ಫೋನ್ ತಗೊಂಡು ಬಿಡ್ತೀನಿ. ಬನ್ನಿ, ವಿಷ್ಣುವರ್ಧನ್ ರವರ ಅಳಿಯ ಮತ್ತು ಚಿತ್ರನಟರು ಕೂಡ ಆಗಿರ್ತಕ್ಕಂಥ ಅನಿರುದ್ಧ ಅವರು ನಮ್ಮೊಂದಿಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಅನಿರುದ್ಧ ಅವರೇ ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗ ಇದೇ ತಿಂಗಳ 18ರಂದು ವಿಷ್ಣುವರ್ಧನ್ ಅವರ ಹುಟ್ಟಿದ ಹಬ್ಬ. ಹೌದು. ಏನೆಲ್ಲ ಯೋಜನೆಗಳಿದಾವೆ ಸರ್? ಏನ್ ಮಾಡ್ಬೇಕು ಅಂತಿದ್ರಿ, ಹೇಗೆ ಆಚರಿಸಬೇಕು ಅಂತಿದ್ರಿ? ಅದೇ ಈ ವರ್ಷ ಮನೆಯಲ್ಲೇ ಆಚರಿಸ್ತಾ ಇದೀವಿ ಸರ್. ಒಂದು ಸಿಂಪಲ್ ಆಗಿ ಚಿಕ್ಕದಾಗಿ ಆಚರಿಸ್ತಾ ಇದೀವಿ. ಅಭಿಮಾನ್ ಸ್ಟುಡಿಯೋನಲ್ಲಿ ಇಷ್ಟು ವರ್ಷ ನಾವು ಆರೋಗ್ಯ ಕ್ಷೇತ್ರದಲ್ಲಿ, ಪರಿಸರ ಕ್ಷೇತ್ರದಲ್ಲಿ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಬಂದಿದ್ದೀವಿ ನಮ್ಮ ಟ್ರಸ್ಟ್ ಮುಖಾಂತರ. ಅದೇ ರೀತಿಯಲ್ಲಿ 18th ಕೂಡ ನಾವು ಮನೆಯಲ್ಲಿ ಒಂದು ಚಿಕ್ಕ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲ ಸರಿ ಸರ್, ಈಗ ಪ್ರತಿ ವರ್ಷ 2010ರಿಂದನೂ ಕೂಡ ಅಭಿಮಾನ್ ಸ್ಟುಡಿಯೋಗೆ ಹೋಗ್ತಿದ್ದವರು ಈ ವರ್ಷ ಮನೆಯಲ್ಲೇ ಮಾಡ್ತಿದ್ದೀನಿ ಅಂತಿದ್ದೀರಾ, ಏನ್ ಸರ್ ಕತೆ? ಅದು ಈಗಾಗಲೇ ಅಮ್ಮವರು ಸುಮಾರು ಬಾರಿ ಅದನ್ನ ಹೇಳಿದ್ದಾರೆ. ಒಂದು 6 ತಿಂಗಳು ಹಿಂದೆ ಬಾಲಣ್ಣ ಅವರ ಮಗ ಶ್ರೀನಿವಾಸ್ ಅವರು ವೇದಿಕೆಯಲ್ಲಿ ಅಂದ್ರೆ ಮಾಧ್ಯಮದಲ್ಲಿ ಕೂತ್ಕೊಂಡು ತುಂಬಾ ಕೆಟ್ಟದಾಗಿ ಮಾತಾಡಿದ್ರು ಅಪ್ಪ ಅವ್ರ ಬಗ್ಗೆ. ಅದು ಅಮ್ಮ ಅವರು ತುಂಬಾ ನೊಂದ್ಕೊಂಡ್ರು. ಆಮೇಲೆ ಅಪ್ಪ ಅವ್ರ ವ್ಯಕ್ತಿಮತ್ವ ಯಾವ ರೀತಿಲಿ ಇತ್ತು ಅಂತ ಹೇಳಿದ್ರೆ, ಅವರು ಅವಮಾನ ಆಗಿರ್ತಕ್ಕಂಥ ಜಾಗದಲ್ಲಿ ಒಂದು ಕ್ಷಣನೂ ಇರ್ತಾ ಇರ್ಲಿಲ್ಲ. ಸೊ ಆ ಕ್ಷಣದಲ್ಲೇ ಅಪ್ಪ ಅವರು ಅದನ್ನ ಬಿಟ್ಟು ಹೋಗಿದ್ದಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಇನ್ನೊಂದು ಇಷ್ಟು ಒಳ್ಳೊಳ್ಳೆ ಕೆಲಸಗಳು ನಾವು ಮಾಡ್ತಿರೋದು ಅವ್ರದ್ದು ಅಪ್ಪ ಅವರೇ ಮಾಡಿಸ್ತಿರೋದು. ಸೊ ನಮ್ಮ ಜೊತೆಯಲ್ಲಿ ಅವರು ಯಾವತ್ತೂ ಇದ್ದಾರೆ. ಈ ಒಂದು ಕೆಲಸ, ಸ್ಮಾರಕದ ಕೆಲಸ ಅಭಿಮಾನ್ ಸ್ಟುಡಿಯೋನಲ್ಲಿ ಇಷ್ಟು ವರ್ಷ ಅದು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಅಪ್ಪ ಅವ್ರಿಗೆ ಆಸೆ ಇಲ್ಲ. ಅದು ಮೈಸೂರಲ್ಲಿ 4 ತಿಂಗಳಲ್ಲಿ ಅದು ಆಗೋಗಿದೆ, ಆರ್ಡರ್ ಪಾಸ್ ಆಗೋಗಿದೆ. ಸೊ ಇದು ಒಂದು ಸಂತೋಷದ ವಿಷಯ ನಮಗೆ ಈ ಬಾರಿ. ಹಾಗಾಗಿ ಅಭಿಮಾನಿಗಳು ತುಂಬಾ ಪ್ರೀತಿಯಿಂದ ಆ ಒಂದು ಸಂತಸವನ್ನ ಹಂಚ್ಕೊಳ್ಳಕ್ಕೆ ಬೇಕಾದ್ರೆ ಮನೆಗೆ ಬರ್ಬೋದು. ಅಲ್ಲ ಸರ್, ಈಗ ಹಾಗಾದ್ರೆ ಮೈಸೂರಿಗೆ ಹೋಗ್ಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗ್ಬಿಟ್ಟಿದ್ದೀರಿ ಅಂತ? ಮಾನಸಿಕವಾಗಿ ಸಿದ್ಧರಾಗಿದ್ದೀರಿ ಅಂತ? ಖಂಡಿತ 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 ಖಂಡಿತ. ಅದು ನಿಜ ಹೇಳ್ಬೇಕು ಅಂತಂದ್ರೆ 3.5 ವರ್ಷದ ಹಿಂದೆನೆ ಪ್ರಯತ್ನ ಪಟ್ಟಿದ್ವಿ ನಾವು. ಆದ್ರೆ ಅಭಿಮಾನಿಗಳು ಸ್ವಲ್ಪ ರೊಚ್ಚಿಗೆದ್ದಿದ್ರು ಆ ಸಮಯದಲ್ಲಿ. ಹಾಗಾಗಿ ನಾವು ಸರಿ ಇಲ್ಲೇ ಪ್ರಯತ್ನ ಪಡೋಣ, ಬೆಂಗಳೂರಲ್ಲೇ ಪ್ರಯತ್ನ ಪಡೋಣ ಅಂತ ಮೈಸೂರು ಜಾಗನೂ ಬಿಟ್ವು. ಬೆಂಗಳೂರಲ್ಲೂ ಆಗ್ಲಿಲ್ಲ ಆ ಪ್ರಯತ್ನಕ್ಕೆ ನಮಗೆ ಒಂದು ಫಲ ಸಿಗ್ಲಿಲ್ಲ. ಈಗ 7 ವರ್ಷಗಳಾಗಿದೆ. ಈಗ ಮೈಸೂರಲ್ಲಿ ನಮಗ್ ಜಾಗ ಸಿಕ್ಕಿದೆ. ಈಗ ಯಾರು ಏನು ಬೇಜಾರು ಮಾಡ್ಕೊಳ್ಳದೆ ನಮ್ ಜೊತೆಲಿ ಇರಬೇಕು ಅಂತ ಕೇಳ್ಕೊತೀವಿ. ಅಲ್ಲ ಖಂಡಿತ. ಅಲ್ಲ ಅನಿರುದ್ಧ ಅವ್ರ, ಈಗ ಸರ್ಕಾರದ ಮೇಲೆ ಏನಾದ್ರು ಬೇಸರ ಇದೆಯಾ ಸರ್? 7 ವರ್ಷಗಳಾದ್ರೂ ಕೂಡ ಅದು ಸರಿಯಾಗಿ ಸ್ಪಂದಿಸ್ಲಿಲ್ಲ ಸರ್ಕಾರ ಅನ್ನುವಂಥದ್ದು ಬೇಸರದಿಂದ ಏನಾದ್ರು ಮೈಸೂರು ಕಡೆಗೆ ಹೊರಟಿದ್ದೀರಾ ಹೇಗೆ ಅಂತ? ಇಲ್ಲ ಖಂಡಿತ ಇಲ್ಲ. ಅವ್ರು ಮಾಡೋ ಪ್ರಯತ್ನ ಅವರು ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಈ ಬಾಲಣ್ಣ ಅವ್ರ ಕುಟುಂಬದಿಂದಾನೇ ಅಡ್ಡಿ ಅಡಚಣೆಗಳು ಸುಮಾರು ಬರ್ತಾ ಇದೆ. ಒಂದು ಲೆಕ್ಕಾಚಾರದಲ್ಲಿ ಅದು ನಮ್ಗೆ ಹಸ್ತಾಂತರನೂ ಆಯ್ತು, ಫೆನ್ಸಿಂಗು ಆಗೋಗಿತ್ತು, ಎಲ್ಲ ಆದ್ರೂ ಕೂಡ ತಿರ್ಗಾ ಸ್ಟೇ ಆರ್ಡರ್ ಸಿಕ್ತು ಅಲ್ಲಿ. ಹೀಗಾಗಿ ಹಲವಾರು ಬಾರಿ ಇದನ್ನ ನಾವು ಅನುಭವಿಸ್ಬಿಟ್ಟಿದೀವಿ. ಹಾಗಾಗಿ ಈಗ ನಾವು ಇದಕ್ಕೆ ತಯಾರೇ ಇಲ್ಲ. ತಿರ್ಗಾ ಅದನ್ನ ಒಂದು ಸಮಯ ಕೊಟ್ಟು ತಿರ್ಗಾ ಪ್ರಯತ್ನ ಮಾಡು. ಯಾಕಂದ್ರೆ ಈಗ ಮೈಸೂರಲ್ಲಿ ಜಾಗ ಆಗೋಗಿದೆ. ಈಗ ಆಯ್ತೀಗ, ಹಾಗಾಗಿ ನಾವು ಮೈಸೂರಲ್ಲೇ ಶಿಫ್ಟ್ ಮಾಡ್ತೀವಿ. ನಿಜ ಅನಿರುದ್ಧ, ಈಗ ಬಾಲಣ್ಣ ಅವರ ಪುತ್ರಿ ಗೀತಾ ಬಾಲಿ ಅವರೇ ಹೇಳ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ, ನಮ್ಮದೇನು ಈಗ ತಕರಾರಿಲ್ಲ, ನಾವು ತಯಾರಿದ್ದೀವಿ, ವಿಷ್ಣು ಸ್ಮಾರಕ ಅವರು ಇಲ್ಲೇ ಕಟ್ಟೋದಕ್ಕೆ ಕಟ್ಕೊಳ್ಳಿ, ನಾವು ತಯಾರಿದ್ದೀವಿ, ನಾವು ಕೂಡ ಸಂಪೂರ್ಣ ಸಹಕಾರ ಕೊಡ್ತೀವಿ ಅನ್ನೋಂಥ ಮಾತುಗಳನ್ನ ಈಗ ಹೇಳ್ತಾ ಇದಾರಲ್ಲ. ಈ ಮಾತನ್ನ ನೀವು 7 ವರ್ಷಗಳ ಹಿಂದೆಯಿಂದ ಎಲ್ಲ ಪತ್ರಿಕೆಗಳಲ್ಲೂ ಮಾಧ್ಯಮದಲ್ಲಿ ಇರತಕ್ಕಂಥ ರೆಕಾರ್ಡ್ಸ್ ಗಳನ್ನ ತೆಗೆದ್ಬಿಟ್ಟು ನೋಡಿ. ಇದನ್ನೇ ಅವ್ರು ಹೇಳಿದ್ದಾರೆ 7 ವರ್ಷದಿಂದ. ಸೊ ಆಗಿದೆಯಾ ಇದುವರೆಗೂ? ಇದನ್ನ ಅರ್ಥ ಮಾಡ್ಕೋಬೇಕು ಎಲ್ರು. ಇದು ಆಗಲ್ಲ, ಇದು ಬಹಳ ಕಷ್ಟ ಇದೆ, ಇದು ಆಗ್ತಾನೆ ಇಲ್ಲ. ಇದು ನಾವು ಇದೇ ತರ ಮಾಡ್ತಾ ಇದ್ರೆ ಅದು ಎಲ್ಲೂ ಆಗೋದೇ ಇಲ್ಲ ಸ್ಮಾರಕ. ಅಪ್ಪ ಅವ್ರ ನಿಜವಾದ ಅಭಿಮಾನಿಗಳು ದಯವಿಟ್ಟು ನಮ್ಮ ಶ್ರಮವನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನಾವು ಹೇಳ್ತಿರೋದನ್ನ ಅವರು ನಂಬ್ಕೊಂಡು ನಮ್ ಜೊತೆಲಿ ಇರಬೇಕು, ಪ್ರೀತಿಯಿಂದ ಇರಬೇಕು ಅಂತ ಕಳಕಳಿಯಿಂದ ಕೇಳ್ಕೊಂಡು. ಖಂಡಿತ ಅನಿರುದ್ಧ ಅವ್ರ, ಈಗ ಅಭಿಮಾನಿಗಳು ಕೂಡ ಅದನ್ನೇ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಬೆಂಗಳೂರಲ್ಲೇ ಇದ್ರೆ ಚೆನ್ನ, ಈಗಾಗಲೇ ಇರತಕ್ಕಂಥ ಅಭಿಮಾನ್ ಸ್ಟುಡಿಯೋದಲ್ಲಿ ಏನಿದೆ ಸ್ಮಾರಕ, ಆ ಸಂಸ್ಕಾರ ಸ್ಥಳ ಏನಿದೆ, ಅದರೊಂದಿಗೆ ಒಂದು ರೀತಿಯ ಭಾವನಾತ್ಮಕ ಒಡನಾಟ ನಮಗೆ ಏರ್ಪಟ್ಟು ಬಿಟ್ಟಿದೆ. ಅದನ್ನ ಬೇರೆ ಕಡೆ ವರ್ಗಾಯಿಸುವಂಥದ್ದು, ಎಲ್ಲೋ ನಮ್ಮ ಭಾವನೆಗಳನ್ನ ಕತ್ತರಿಸಿ ತಗೊಂಡು ಹೋದ ಹಾಗೆ ಅನ್ನುವಂಥದ್ದು ಒಂದು ಪ್ರೀತಿಯ ಕೋರಿಕೆ ಅವ್ರದ್ದು. ಇಲ್ಲ ನೋಡಿ, ಇದನ್ನ ನಾವು ಅವ್ರಿಗೆ ಸುಮಾರು ಸತಿ ಹೇಳಿದೀವಿ. ಇದಕ್ಕೆ ನಾವು ಅದ ಈ ಬೆಂಗಳೂರಲ್ಲಿ ಆಗ್ಬೇಕು, ಅಭಿಮಾನ್ ಸ್ಟುಡಿಯೋನಲ್ಲೇ ಆಗ್ಬೇಕು ಅಂತ ತಾನೇ 7 ವರ್ಷದಿಂದ ಪ್ರಯತ್ನ ಪಟ್ಟಿದ್ ನಾವು.
ಮತ್ತೆ 7 ವರ್ಷ ಇಸ್ ನಾಟ್ ಅ ಸ್ಮಾಲ್ ಟೈಮ್ ಸರ್. ನಿಜ ನಿಜ. ಇದನ್ನ ಯಾವತ್ತಾದ್ರೂ ಒಂದು ಸತಿ ಅರ್ಥ ಮಾಡ್ಕೋಬೇಕಲ್ಲ. ಹ್ಮ್. ಈಗ ಏರ್ಪೋರ್ಟ್, ಓಲ್ಡ್ ಏರ್ಪೋರ್ಟ್ ಇಂದ ನೀವು ಹೊಸ ಜಾಗಕ್ಕೆ ಹೋಯ್ತು ತಾನೆ, ಅವಾಗ್ಲೂ ಜನ ಹೇಳಿದ್ರಲ್ಲ, ಇಲ್ಲಿ ಮಾಡಬಾರ್ದು, ಅಲ್ಲಿ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು, ಇಲ್ಲಿ ಇರಬೇಕು ಅಂತ. ಅಲ್ಲ ಏರ್ಪೋರ್ಟ್ ತಾನೆ. ಅಲ್ಲ ನಿಜ, ಏರ್ಪೋರ್ಟ್ ಅದು ಒಂದು ರೀತಿಯ ನಿರ್ಜೀವ ನಿರ್ಭಾವುಕ ಸ್ಥಳ ಅಂತ ಅನ್ನಿಸ್ಬೋದು. ಆದ್ರೆ ಅಭಿಮಾನ ಇಟ್ಕೊಂಡು 40 ವರ್ಷಗಳ ಕಾಲ ಆರಾಧಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಆತ ಕೇವಲ ಒಬ್ಬ ನಟ ಅಲ್ಲ, ಕಲಾವಿದ ಅಲ್ಲ, ಆರಾಧ್ಯ ದೈವವಾಗಿ ಎಷ್ಟೋ ಅಭಿಮಾನಿಗಳು ಅವರನ್ನ ಆರಾಧಿಸಿರ್ತಕ್ಕಂಥವ್ರು. ಅಂತವರ ಮೇಲಿನ ಅಭಿಮಾನಕ್ಕೂ ಏರ್ಪೋರ್ಟ್ ಬಸ್ ಸ್ಟ್ಯಾಂಡ್ ಮೇಲಿನ ಅಭಿಮಾನಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ ಸರ್? ವ್ಯತ್ಯಾಸ ಇದೆ. ನಾನು ಸುಮ್ಮನೆ ಒಂದು ಉದಾಹರಣೆ ಕೊಟ್ಟೆ ಇದನ್ನ, ಅಂದ್ರೆ ಜನ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳೋದಕ್ಕೆ ಹೇಳಿದೆ ನಾನು. ಬಟ್ ಭಾವನಾತ್ಮಕವಾಗಿ ಅಪ್ಪ ಅವರು ಆ ಜಾಗದಲ್ಲಿ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಅವಮಾನ ಆಗಿರ್ತಕ್ಕಂಥ ಜಾಗ. 7 ವರ್ಷದಿಂದ ಅಲ್ಲಿ ಒಂದು ಹೆಜ್ಜೆನು ಮುಂದೆ ಹೋಗ್ತಿಲ್ಲ ಅಂತಂದ್ರೆ ಅವ್ರ ಅಪ್ಪ ಅವ್ರಿಗೆ ಆಸೆ ಇಲ್ಲ ಅಲ್ಲಿ. ಅರ್ಥ ಮಾಡ್ಕೋಬೇಕು. ಖಂಡಿತ ಅನಿರುದ್ಧ ಅವರೀಗ ನಾವು ಮೈಸೂರಲ್ಲಿ 4 ತಿಂಗಳೆಲ್ಲ ಆಯ್ತು ಅಂತ ಹೇಳಿದ್ರೆ ಅಪ್ಪ ಅವ್ರು ಅಲ್ಲೇ ಇದ್ದಾರೆ, ನಮ್ಮ ಜೊತೆಯಲ್ಲಿದ್ದಾರೆ. ಅರ್ಥ ಮಾಡ್ಕೋಬೇಕು ಇದನ್ನ. ಖಂಡಿತ. ಅಲ್ಲ ಅನಿರುದ್ಧ ಅವರೇ, ನಾವು ನಿಮ್ಮ ವಿಷ್ಣು ಅವರ ಅಭಿಮಾನಿಗಳ ಭಾವನೆಗಳಿಗೆ ಎಷ್ಟು ಗೌರವಿಸ್ತೀವೋ ಅವರ ಕುಟುಂಬದವರಾಗಿರ್ತಕ್ಕಂಥ ನಿಮ್ಮ ಭಾವನೆ ಮತ್ತು ಅಭಿಪ್ರಾಯಗಳಿಗೂ ಕೂಡ ಅಷ್ಟೇ ಗೌರವವನ್ನು ಕೊಡ್ತಾ ಇದ್ದೀವಿ. ಖಂಡಿತ. ನಮ್ಮೊಂದಿಗೆ ಚಂದ್ರಚೂಡ್ ಇದ್ದಾರೆ, ನಿರ್ದೇಶಕರು, ಪತ್ರಕರ್ತರು. ಅವರು ನಿಮ್ಮನ್ನ ಮಾತಾಡಿಸ್ತಾರೆ. ಸರ್ ನಮಸ್ಕಾರ. ಅನಿರುದ್ಧ ಅವರೇ ನಮಸ್ತೆ ಸರ್. ಈಗ ಮೈಸೂರಿನಲ್ಲಿ 7 ಎಕರೆ ಜಾಗ ಆಗಿದೆ, ಸಂತೋಷ. 7 ಎಕರೆ ಅಂತ ಬೆಳಗ್ಗೆಯಿಂದ ಮೀಡಿಯಾದಲ್ಲಿ ಬರ್ತಾ ಇದೆ. ಯಾಕಂದ್ರೆ ಕೇಳಬೇಕು, ಎಲ್ರು ನಮ್ಮನ್ನ ಕೇಳದೆ ಹಂಗೇನೆ ಹೇಳ್ತಾರೆ. ನಾನು ಅದು ಈಗ ತಾನೇ ಮಾತಾಡದೆ, ಅವ್ರು ಅರ್ಜಿ ಹಾಕಿದ್ದೆ 5 ಎಕರೆಗೆ, ಆದ್ರೆ 7 ಎಕರೆ ಹೇಗಾಯ್ತು ಅಂತ. ಸರ್ ಈಗ 5 ಎಕರೆ ಜಾಗ ಸಿಕ್ಕಿದೆ. ಇಲ್ಲ 5 ಎಕರೆ ಆಗಿದೆ ಅದು. ಸರ್ ಮೈಸೂರಲ್ಲಿ 5 ಎಕರೆ ಜಾಗ ಸಿಕ್ಕಿದೆ. ವಿಷ್ಣುವರ್ಧನ್ ಅವರ ಸ್ಮಾರಕ ಬೇಗ ಆಗ್ಬೇಕು ಅಂತ ನನಗೂ ಆಸೆ ಇದೆ ವೈಯಕ್ತಿಕವಾಗಿ, ನಾನು ಅವರ ಅಭಿಮಾನಿ ಪತ್ರಕರ್ತ. ಆದ್ರೆ ಸರ್ ಇಲ್ಲಿ ಒಂದು ಸ್ಮಾರಕ ಅಂತ ಇದೆಯಲ್ಲ ಸರ್, ಅದು ಏನಾಗ್ಬೇಕು ಸರ್ ನಿಮ್ ಪ್ರಕಾರ ಇವಾಗ? ಅದ್ ಏನಾಗುತ್ತೆ? ನಮಗ್ ಗೊತ್ತಿಸಿ ಯಾವಾಗ್ಲೂ 2 ಕಡೆ ನಾವು ಕಾಲಿಡಬೇಕಾಗಲ್ಲ, ಒಂದೇ ಕಡೆ ಅಲ್ವಾ. ನಾವು ಭಾವನಾತ್ಮಕವಾಗಿ ನಾವು ಮೈಸೂರಲ್ಲಿ ಶಿಫ್ಟ್ ಆಗ್ತಾ ಇದೀವಿ. ಸ್ಮಾರಕ ಸಮಾಧಿನೂ ಆಗತ್ತೆ. ಅನಿರುದ್ಧ ಅವರೇ, ಸಂತೋಷದ ವಿಷಯ, ಅದು ಬೇಗ ಆಗ್ಲಿ, ನಾನು ಖುಷಿ ಪಡ್ತೀನಿ, ನಾನು ಬರ್ತೀನಿ. ಅದಲ್ಲ, ಎರಡನೇ ಈ ಪ್ರಶ್ನೆ ಏನಂದ್ರೆ, ಕರ್ನಾಟಕದ ಜನತೆಗಿರುವ ಪ್ರಶ್ನೆ ಏನಂದ್ರೆ, ನೀವು 6 ವರ್ಷಗಳ ಕಾಲ ಹೋಗಿ ಅಲ್ಲಿ ಪೂಜೆ ಮಾಡಿದಿರಿ, ನಿಮ್ಮ ಸಂಸ್ಕೃತಿಯನ್ನ ಏನಾದ್ರು ತೋರಿಸಿದಿರಿ, ರಕ್ತದಾನ ಶಿಬಿರ ಮಾಡಿದಿರಿ, ಎಲ್ಲವೂ ಮಾಡಿದಿರಲ್ವಾ? ನನಗೂ ಗೊತ್ತು ಬಾಲಣ್ಣ ಅವರ ಕುಟುಂಬ ಏನ್ ಮಾಡಿದ್ರು, ನೀವು ಹೇಗೆ ಅದನ್ನ ಸ್ಟೇ ತರಬೇಕು ಅಂತ ಸ್ಟುಡಿಯೋನೇ ಅಲ್ಲೇ ಅಂತ ಅಪ್ಲಿಕೇಶನ್ ಬರ್ದ್ರಿ, ಕೋರ್ಟ್ಗೆ ಆಗೋಯ್ತು, ನಿಮ್ಗೆಲ್ಲ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆಲ್ಲರಿಗೂ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ. ಅದ್ರ ಬಗ್ಗೆ ಸಿಟ್ಟು ಕೂಡ ನಮ್ಗಿದೆ. ಆದ್ರೆ ನಮ್ಮದು ಒಂದೇ ಪ್ರಶ್ನೆ ಅಂದ್ರೆ, ಇಷ್ಟು ವರ್ಷಗಳ ಕಾಲ ಅಭಿಮಾನಿಗಳಾಗಿ ಅಥವಾ ಸ್ನೇಹಿತರಾಗಿ ಅವ್ರ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಂತವರಾಗಿ ಒಂದು ಸಾಂಸ್ಕೃತಿಕ ವ್ಯಕ್ತಿಯ ಒಂದು ಜಾಗನೇ ಇದೆಯಲ್ಲ, ಈಗ 6.5 ವರ್ಷ 7 ವರ್ಷ ತನಕ 4 ಮುಖ್ಯಮಂತ್ರಿಗಳು ಬಂದ ನಂತರವೂ ಆಗದ ಒಂದು ಸಮಸ್ಯೆ ಸಿದ್ದರಾಮಯ್ಯ ಸರ್ಕಾರದಿಂದ ಸುರಳಿತವಾಗಿ ಸಮಸ್ಯೆ ಸಾಲ್ವ್ ಆಗಿದೆ, ಸಂತೋಷ. ಆದ್ರೆ ಈ ಜಾಗ ಏನ್ ಮಾಡ್ಬೇಕು ಅಂತಿದ್ದೀರಿ ಸರ್ ತಾವು? ಏನಾಗುತ್ತೆ ಈಗ ಮುಂದೆ? ನನಗೆ ಗೊತ್ತಿಲ್ಲ ಸರ್, ನಮಗೆ ಇವತ್ತು ಅಂತೂ ನಾವು ಸರ್ ಈಗ ಇಲ್ಲಿ ಚಿತಾಭಸ್ಮ ಇಲ್ಲಿ ಇಟ್ಬಿಟ್ಟಲ್ವಾ ಸರ್ ಸ್ಮಾರಕ ಆಗಿರೋದು ವಿಷ್ಣುವರ್ದು? ಬಟ್ ಚಿತಾಭಸ್ಮ ನಮ್ಮ ಹತ್ರನೂ ಇದೆ. ನಾವು ಸ್ವಲ್ಪ ಅಂದ್ರೆ ನೀವು ಇಷ್ಟು ವರ್ಷಗಳ ಕಾಲ ಚಿತಾಭಸ್ಮವನ್ನ ಕಾಪಾಡ್ಕೊಂಡಿದ್ರ ಸರ್? ಸ್ವಲ್ಪನೇ ಇಟ್ಕೊಂಡಿದೀವಿ, ಮಿಕ್ಕಿದ್ದೆಲ್ಲ ನಾವು ಬದ್ರಿಗೆ ಹೋಗಿದೀವಿ, ಕಾಶಿಗೆ ಹೋಗಿದೀವಿ, ಇನ್ನು ಮೈಸೂರಿಗೆ ಹೋಗಿದೀವಿ. ಈ ತರ ಎಲ್ಲ ಹಲವಾರು ಧರ್ಮಕ್ಷೇತ್ರಗಳಿಗೆ ಹೋಗಿ ನಾವು ಅದನ್ನ ಸಂತೋಷ ಸರ್, ಒಳ್ಳೆ ಕೆಲಸ ಮಾಡಿದೀರಾ. ಆದ್ರೆ ಈ ಚಿತಾಭಸ್ಮ ಇಟ್ಕೊಳ್ಳೋದ್ರಿಂದ ನಿಮ್ದೇನಾರು ಒಂದ್ ಮುಂದಿನ ಯೋಚನೆ ಇತ್ತ ಸರ್? ಇಲ್ಲ ಆಗೋದಿಲ್ಲ ಸ್ಮಾರಕ, ನಾವು ಬೇರೆ ಕಡೆ ಏನಾದ್ರು ಮಾಡ್ಬೇಕು ಅಂತ ಏನಾದ್ರು ಯೋಚನೆ ಮಾಡಿದ್ರ? ನಿಮ್ಗೆ ಗೊತ್ತಿತ್ತಾ ಇದು? ಬಹುಶಃ ನಾನು ಹೇಳಿದ್ನಲ್ಲ, ಎಲ್ಲಾನು ಮಾಡ್ಸೋದು ಅಪ್ಪ ಅವರೇ, ನಾವೇನು ಮಾಡ್ತಾ ಇಲ್ಲ, ಇದು ನಮ್ಮ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಅಲ್ಲ, ಕೊನೆಗೆ ಕರ್ನಾಟಕ ಅವ್ರಿಗೆ ಗೊತ್ತದು ಸರ್. ನಾವು ನಿಮ್ಮ ಜೊತೆ ಇದ್ದೀವಿ, ವಿಷ್ಣು ಅವರ ಅಭಿಮಾನಿಗಳು, ಅವ್ರನ್ನ ತುಂಬಾ ಪ್ರೀತಿಯಿಂದ ನಾವು ನೋಡಿದವರು. ಆದ್ರೆ ಈಗ ಇರುವ ಸ್ಮಾರಕ ಇದೆಯಲ್ಲ, ಅಲ್ಲೂ ಚಿತಾಭಸ್ಮ ಇದೆಯಲ್ಲ ಸರ್, ಅಭಿಮಾನಿಗಳ ಪಾಲಿಗೆ ಬಿಟ್ಬಿಡ್ತೀರಾ? ಅದನ್ನ ಏನ್ ಮಾಡ್ಬೇಕು ಅಂತ ಕರ್ನಾಟಕ ಜನತೆ ಹೇಳ್ಬಿಟ್ರೆ ಅದನ್ನೊಂದು ನೀವು ನಾವು ಅದ್ರ ಬಗ್ಗೆ ಏನು ಚಿಂತನೆ ಮಾಡಿಲ್ಲ. ಇವತ್ತು ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಯಾಕಂದ್ರೆ ಈಗ 3 ದಿನದ ಹಿಂದೆ ನಮಗೆ ಅದ್ರದ್ದು ಆರ್ಡರ್ ಪಾಸ್ ಆಗಿದೆ ಮೈಸೂರ್ದು. ಸೊ ಈಗ ಇಲ್ಲಿ ಅಭಿಮಾನ ಸ್ಟುಡಿಯೋದ ಏನಾಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ತಗೊಳ್ಳೋಣ, ಈ ಹತ್ತಿರದಲ್ಲೇ ತಗೊಳ್ಳೋಣ ಅದನ್ನ. ಓಕೆ, ಥ್ಯಾಂಕ್ ಯು ಅನಿರುದ್ಧ ಅವರೇ, ಧನ್ಯವಾದ ಸರ್. ನಮ್ಮೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ಕೊನೆಯದಾಗಿ ಚುಟ್ಕಾಗಿ ಏನ್ ಹೇಳ್ತೀರಿ?
ಇಲ್ಲ ಸರ್, ವಿಷ್ಣು ಸೇನಾ ಸಮಿತಿ ವತಿಯಿಂದ ಅವತ್ತು ಸೆಪ್ಟೆಂಬರ್ 18ಕ್ಕೆ ಕುಟುಂಬದವರು ಬರದೇ ಇದ್ರೆ ನಾವು ಖಂಡಿತವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ ಎಂದಿನಂತೆ. ರಕ್ತದಾನ, ನೇತ್ರದಾನ, ಏನೆಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹೇಳಿದ್ರು ಅದೆಲ್ಲವೂ ಇರುತ್ತೆ. ಜೊತೆಗೆ ಅಭಿಮಾನಿಗಳಿಗೆ ಅನ್ನದಾನವನ್ನು ಕೂಡ ಇಟ್ಟಿರ್ತೀವಿ. ಮತ್ತೆ ಬಹಳ ವಿಶಿಷ್ಟವಾಗಿ ಪೂಜೆ ಪುನಸ್ಕಾರಗಳು ಏನಿದೆಯೋ ಅದೆಲ್ಲ ಹುಟ್ಟುಹಬ್ಬ ಬಹಳ ವಿಶಿಷ್ಟವಾಗಿ ಆಗುತ್ತೆ. ಅಭಿಮಾನಿಗಳು ನಿರಾಸರೆ ಆಗೋ ಅವಶ್ಯಕತೆ ಇಲ್ಲ. ದಯವಿಟ್ಟು ತಾವೆಲ್ಲರೂ ಕೂಡ ಎಂದಿನ ಸಂಭ್ರಮದಲ್ಲೇ ಆ ಜಾಗಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಕ್ಕೆ ಚಂದ್ರಚೂಡ್ ಕೊನೆಯದಾಗಿ ಏನ್ ಹೇಳೋದಂದ್ರೆ, ಕರ್ನಾಟಕದ ಇವತ್ತಿನ ಪರಿಸ್ಥಿತಿಯಲ್ಲಿ ವಿಷ್ಣುವರ್ಧನ್ ಅಂತ ಒಂದು ಮೇರು ನಟನ ಒಂದು ಸ್ಮಾರಕ ವಿಷಯ ಇದೆಯಲ್ಲ, ಇಷ್ಟು ಗೋಜಲು ಗೊಂದಲ ಆಗೋದು ಕರ್ನಾಟಕಕ್ಕೆ ಮರ್ಯಾದೆ ತರುವಂತ ಒಂದು ವಿಷಯ ಅಲ್ಲ. ಇದು ಅಭಿಮಾನಿಗಳ ಪರವಾಗಿ, ಭಾರತೀಯರ ಪರವಾಗಿ ಅವರು ಏನೇನ್ ಮಾಡ್ತಾ ಇದ್ದಾರೆ ಅದು ಅವರ ನಿರ್ಧಾರಗಳಿಗೆ ಬಿಟ್ಟಿದ್ದು. ಒಟ್ಟು ಕನ್ನಡತನಕ್ಕೆ ಅವಮಾನ ಆಗುವ ಹಾಗೆ, ಅದು ಅವಮಾನದ ರೀತಿಯನ್ನ ದಾಟಿ ಅವಮಾನ ಆಗೋಗ್ಬಿಟ್ಟಿದೆ. ಈಗ ಅದನ್ನ ದಾಟಿ ಒಂದು ಒಳ್ಳೆ ರೀತಿಯಲ್ಲಿ ಇದೆಲ್ಲವೂ ಸೆಟ್ಲ್ ಆದ್ರೆ ಕನ್ನಡಿಗರು ಸಂತೋಷ ಪಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಇಬ್ಬರಿಗೂ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಇದು ಇವತ್ತಿನ ವಿಶೇಷ ಚರ್ಚೆ. ಅಭಿಮಾನಿಗಳು ಮತ್ತು ಕುಟುಂಬದವರ ನಡುವೆ ಸಿಕ್ಕಿ ಹಾಕೊಂಡು ಸ್ವತಃ ವಿಷ್ಣು ನರಳುತ್ತಿದ್ದಾರಾ ಅನ್ನೋಂಥ ಪ್ರಶ್ನೆ ಕೂಡ ಎದ್ದು ನಿಂತಿದೆ. ವಿಷ್ಣು ಅವರ ಆತ್ಮ ಏನ್ ಹೇಳ್ತಾ ಇದೆ, ಯಾರು ಕೇಳೋರು, ಅದನ್ನು ಕೇಳಿಸ್ಕೊಳ್ಳೋರು ಯಾರು, ಆಸೆ ಆಕಾಂಕ್ಷೆ ಎಲ್ಲವೂ ಕೂಡ. ಯಾಕಂದ್ರೆ ಕೋಟ್ಯಾಂತರ ಜನ ಅವರನ್ನು ಪ್ರೀತಿಸಿರ್ತಕ್ಕಂಥದ್ದು. ಅವರ ಸಮಾಧಿಯ ವಿವಾದ ಆದಷ್ಟು ಬೇಗ ಬಗೆಹರಿಲಿ. ಅಭಿಮಾನಿಗಳಿಗೆ ಮತ್ತು ಕುಟುಂಬದವರಿಗೆ ಇಬ್ಬರಿಗೂ ಕೂಡ ಈ ಮೂಲಕ ನೆಮ್ಮದಿ ಸಿಗಲಿ ಅಂತ ಹೇಳ್ತಾ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.